ಹಾಯ್ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ದೇಹದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಾಗಾದರೆ ಈ ಪಾಠದ ಹೆಸರೇನಾಗಿರ್ಬೋದು? ಅದೇ ಅದ್ಭುತ ಯಂತ್ರ ನಮ್ಮ ದೇಹ. ಸರಿ, ಹಾಗಾದರೆ ನಾವು ಈ ಪಾಠದಲ್ಲಿ ಯಾವುದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ? ಮೊದಲನೇದಾಗಿ ಅದ್ಭುತ ಯಂತ್ರ ನಮ್ಮ ದೇಹ ಮತ್ತು ಉಸಿರಾಟ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ, ವಿಸರ್ಜನಾ ಕ್ರಿಯೆಗಳ ಬಗ್ಗೆ ನಾವು ಈ ಪಾಠದಲ್ಲಿ. ಹಾಗಾದರೆ ನೀವು ನಿಮ್ಮ ದೇಹದಲ್ಲಿರುವಂಥ ಜ್ಞಾನೇಂದ್ರಿಯಗಳನ್ನು ಹೆಸರಿಸ್ತೀರಾ? ಬನ್ನಿ, ಹಾಗಾದರೆ ನಮ್ಮ ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಸರಿ, ಈಗ ನಿಮ್ಮ ಪುಸ್ತಕದಲ್ಲಿರುವಂತಹ 117 ಪುಟವನ್ನು ಗಮನಿಸಿ. ಜ್ಞಾನೇಂದ್ರಿಯ ಹಾಗೂ ಅವುಗಳ ಕೆಲಸದ ಬಗ್ಗೆ ನಿಮಗೆ ತಿಳಿದಿರುವಂತೆ ಹೊಂದಿಸಿ ಬರೆಯಿರಿ. ಹಾಗಾದರೆ ನೀವು ಈಗ ನನ್ನ ಜೊತೆ ಹೊಂದಿಸ್ತೀರಾ? ಮೊದಲನೇದಾಗಿ ನಾವು ಎ ಭಾಗದಲ್ಲಿ ನೋಡೋದಾದರೆ ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ ಇದೆ. ಇನ್ನು ಬಿ ಭಾಗದಲ್ಲಿ ವಾಸನೆ ಗ್ರಹಿಸುವುದು, ರುಚಿ ಸವಿಯುವುದು, ವಸ್ತುಗಳನ್ನು ನೋಡುವುದು, ಆಲಿಸುವುದು, ಬಿಸಿ ತಂಪು ಇತ್ಯಾದಿ ಗ್ರಹಿಸುವುದು. ಸರಿ, ಹಾಗಾದರೆ ನೀವೀಗ ಹೊಂದಿಸ್ರಿ. ಮೊದಲನೇದಾಗಿ ಕಣ್ಣು, ವಸ್ತುಗಳನ್ನು ನೋಡುವುದು. ಇನ್ನು ಕಿವಿ, ಆಲಿಸುವುದು. ಮೂಗು, ವಾಸನೆ ಗ್ರಹಿಸುವುದು. ಚರ್ಮ, ಬಿಸಿ ತಂಪು ಇತ್ಯಾದಿ ಗ್ರಹಿಸುವುದು. ನಾಲಿಗೆ, ರುಚಿ ಸವಿಯುವುದು. ದೇಹದಲ್ಲಿ ಅಂಗಗಳೆಲ್ಲವೂ ನಮಗೆ ಕಾಣುವಂತಿದೆ. ಆದರೆ ಇನ್ನು ಕೆಲವೊಂದು ಅಂಗಗಳಿದ್ದಾವೆ, ಅವು ನಮಗೆ ಕಾಣಿಸಲ್ಲ. ಆದರೆ ನಾವು ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಬೇಕಾಗತ್ತೆ. ಸೊ ನಾವು ಈ ಪಾಠದಲ್ಲಿ ಅದ್ರ ಬಗ್ಗೆ ತಿಳ್ಕೊತೀವಿ. ಇಲ್ಲಿ ನೋಡಿ, ನಮ್ಮ ದೇಹದಲ್ಲಿರುವಂಥ ಕೆಲವೊಂದು ಅಂಗಗಳನ್ನು ಕೊಟ್ಟಿದ್ದಾರೆ. ಈ ಕಡೆ ಅಸ್ಥಿಪಂಜರ ಇದೆ, ಇನ್ನು ಆ ಕಡೆ ನಮ್ಮ ದೇಹದಲ್ಲಿ ಯಾವ್ಯಾವ ತರಹದ ಅಂಗಗಳಿದ್ದಾವೆ ಅನ್ನೋ ರಚನೆಯನ್ನು ತೋರಿಸಲಾಗಿದೆ. ಹಾಗಾದರೆ ನಮ್ಮ ದೇಹ ರಚನೆ ಬಗ್ಗೆ ನೋಡೋದಾದರೆ, ನಮ್ಮ ದೇಹದ ಚರ್ಮದ ಅಡಿಯಲ್ಲಿ ಮಾಂಸಖಂಡಗಳು ಹಾಗೆ ಮೂಳೆಗಳಿವೆ. ಸೊ ಇದು ನಮಗೆ ಕಾಣೋದಿಲ್ಲ. ನಮಗೆ ಹೊದಿಕೆ ಅಂತಿರುವ ಚರ್ಮ ನಮ್ಮ ದೇಹಕ್ಕೆ ರಕ್ಷಣೆ ಕೊಡುತ್ತದೆ. ಮೂಳೆ ಮತ್ತು ಮಾಂಸಖಂಡಗಳು ಸೇರಿ ದೇಹಕ್ಕೆ ಆಕಾರ ಮತ್ತು ರೂಪವನ್ನು ಕೊಟ್ಟಿವೆ. ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳು ನಡೆಯುತ್ತವೆ. ಇದರಲ್ಲಿ ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ ಹಾಗೂ ಕಶ್ಮಲಗಳ ವಿಸರ್ಜನೆ ಇತ್ಯಾದಿ ಕ್ರಿಯೆಗಳು ಒಳಗೊಂಡಿವೆ. ನಮ್ಮ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಲು ಇವು ಸಹಾಯಕವಾಗಿವೆ. ಹಾಗಾದರೆ ನಮ್ಮ ದೇಹದಲ್ಲಿ ಯಾವ್ಯಾವ ಅಂಗ ಯಾವ್ಯಾವ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಇದನ್ನು ಮಾಡಿ ನೋಡಿ. ನಿಮ್ಮ ಎದೆ ಮೇಲೆ ಕೈ ಇಟ್ಟುಕೊಳ್ಳಿ. ಮೂಗಿನ ಮೂಲಕ ಗಾಳಿಯನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳಿ. ಹಾಗೆಯೇ ನಿಧಾನವಾಗಿ ಗಾಳಿಯನ್ನು ಹೊರಗೆ ಬಿಡಿ. ಈಗ ನಿಮ್ಮ ಎದೆ ಮೇಲಿರುವ ಕೈ ಎಂತಹ ಅನುಭವವನ್ನು ಪಡೆಯುತ್ತದೆ ಎಂಬುದನ್ನು ತಿಳಿಯಿರಿ. ಬನ್ನಿ, ಈಗ ನಾವು ಉಸಿರಾಟದ ಬಗ್ಗೆ ನೋಡೋಣ. ನಮ್ಮ ಸುತ್ತಮುತ್ತಲಿನ ಗಾಳಿಯನ್ನು ಮೂಗು, ಶ್ವಾಸನಾಳ ಮತ್ತು ಶ್ವಾಸಕೋಶಗಳ ಮೂಲಕ ತೆಗೆದುಕೊಂಡು ಅದೇ ದಾರಿಯ ಮೂಲಕ ಹೊರಬಿಡಲಾಗುತ್ತದೆ. ಗಾಳಿಯಲ್ಲಿರುವ ಬಹುಮುಖ್ಯವಾದ ಅನಿಲವೆಂದರೆ ಆಕ್ಸಿಜನ್. ಇದು ನಮ್ಮ ದೇಹಕ್ಕೆ ಬೇಕಾಗುತ್ತದೆ. ಇದು ಉಸಿರಾಟದ ಮೂಲಕ ತೆಗೆದುಕೊಂಡು ಗಾಳಿಯಲ್ಲಿರುವ ಆಕ್ಸಿಜನನ್ನು ಶ್ವಾಸಕೋಶಗಳಿಂದ ರಕ್ತಕ್ಕೆ ಸೇರಿಸಲ್ಪಡುತ್ತದೆ. ಶ್ವಾಸಕೋಶಗಳಲ್ಲಿ ಸಂಗ್ರಹವಾಗಿರುವ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಗಾಳಿಯಲ್ಲಿ ಸೇರಿ ಶ್ವಾಸನಾಳ ಮತ್ತು ಮೂಗಿನ ಮೂಲಕ ದೇಹದಿಂದ ಹೊರಹೋಗುತ್ತದೆ. ಇದನ್ನು ಮಾಡಿ ನೋಡಿ. 1 ನಿಮಿಷಕ್ಕೆ ನಾವು ಎಷ್ಟು ಬಾರಿ ಉಸಿರಾಡ್ತೀವಿ ಅನ್ನೋದನ್ನು ನಮ್ಮಿಂದ ಎಣ್ಸೋಕ್ಕಾಗುತ್ತಾ ಅನ್ನೋದನ್ನು ಪ್ರಯತ್ನಿಸಿ ನೋಡಿ. ಇವುಗಳನ್ನು ಓದಿ ತಿಳಿದುಕೊಳ್ಳಿ. ಸ್ನಾನ ಮಾಡುವಾಗ ಮೂಗನ್ನು ಸ್ವಚ್ಛಗೊಳಿಸಿ. ಮಲಗಿದಾಗ ಮುಸುಕು ಹಾಕಿ ಮಲಗಬೇಡಿ. ಧೂಳು ಹೆಚ್ಚಾಗಿರುವ ಪ್ರದೇಶದಲ್ಲಿ
ಸಂಚರಿಸುವಾಗ ಮೂಗಿಗೆ ಧೂಳು ಸೇರದಂತೆ ಎಚ್ಚರ ವಹಿಸಿ. ಅವಸರವಾಗಿ ಊಟ ಮಾಡುವುದಾಗಲಿ ನೀರು ಕುಡಿಯುವುದಾಗಲಿ ಮಾಡಬಾರದು. ದಟ್ಟವಾಗಿ ಹೊಗೆಯಿರುವ ಕಡೆ ಹೋಗಬಾರದು. ದಟ್ಟ ಹೊಗೆಯನ್ನು ಉಸಿರಾಡಿದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ತೊಂದರೆಗಳು ಬರುತ್ತದೆ. ದಿನಕ್ಕೆ 1 ಸಲವಾದರೂ ನೇರವಾಗಿ ಕುಳಿತು 10 ಸಲ ಆಳವಾಗಿ ಉಸಿರಾಡುವುದನ್ನು ಅಭ್ಯಾಸ ಮಾಡಿ. ಮೂಗಿಗೆ ಕಡ್ಡಿ, ಪೆನ್ನು, ಬಳಪದಂತಹ ಯಾವುದೇ ವಸ್ತುಗಳನ್ನು ಹಾಕಬೇಡಿ. ಬಾಯಿಯ ಮೂಲಕ ಉಸಿರಾಡಬೇಡಿ. ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರವನ್ನು ಬಾಯಿಗೆ ಅಡ್ಡವಾಗಿ ಹಿಡಿಯಿರಿ. ನಿಮಗೆ ನೆಗಡಿ, ಕೆಮ್ಮು ಇದ್ದಲ್ಲಿ ಬಾಯಿಯ ಮೂಲಕ ಕ್ರಿಮಿಗಳು ಗಾಳಿಯನ್ನು ಸೇರದಂತೆ ತಡೆಯಬಹುದು. ಇದರಿಂದ ಕೆಮ್ಮು ಅಥವಾ ನೆಗಡಿ ಇತರರಿಗೆ ಹರಡುವುದನ್ನು ತಪ್ಪಿಸಬಹುದು. ನಿಮ್ಮ ಪುಸ್ತಕದ 119ನೇ ಪುಟವನ್ನು ಗಮನಿಸಿ. ಅಲ್ಲಿ ಕೊಟ್ಟಿರುವ ಚಿತ್ರದ ಹೆಸರು ಮತ್ತು ರಕ್ತದ ಬಣ್ಣವನ್ನು ಬಿಟ್ಟಿರುವ ಖಾಲಿ ಜಾಗದಲ್ಲಿ ಬರೆಯಿರಿ. ನೀವು ಎಂದಾದರೂ ನಿಮ್ಮ ದೇಹದ ಮೂಲಕ ಗಾಯದಿಂದ ರಕ್ತ ಹೊರಬರುವುದನ್ನು ನೋಡಿರುವಿರಾ? ಹೃದಯ. ಹೃದಯವು ಪಂಪ್ನಂತೆ ಕೆಲಸ ಮಾಡಿ ರಕ್ತವನ್ನು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ತಲುಪಿಸುತ್ತದೆ. ಅಶುದ್ಧವಾದ ರಕ್ತವನ್ನು ಆಕ್ಸಿಜನ್ ಯುಕ್ತ ಶುದ್ಧಗೊಳಿಸುತ್ತದೆ. ಹೃದಯದಿಂದ ಆಕ್ಸಿಜನ್ ಇರುವ ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ತಲುಪುತ್ತದೆ. ಇದೇ ರಕ್ತ ಪರಿಚಲನೆ. ಈಗ ನಿಮ್ಮ ಎಡಗೈಯನ್ನು ಮುಷ್ಟಿ ಕಟ್ಟಿ. ಆ ಮುಷ್ಟಿ ಎಷ್ಟು ದೊಡ್ಡ ಗಾತ್ರದಲ್ಲಿದೆ ಅಲ್ವಾ, ಅಷ್ಟೇ ಕೂಡ ನಿಮ್ಮ ಹೃದಯ ಇರುತ್ತೆ. ಇದನ್ನು ಮಾಡಿ ನೋಡಿ. ನಿಮ್ಮ ಪಕ್ಕದಲ್ಲಿರುವಂತಹ ಸ್ನೇಹಿತರ ಎದೆ ಮೇಲೆ ಕೈ ಇಡಿ. ಆಗ ಅವರ ಹೃದಯದ ಲಬ್ ಡಬ್ ಎಂಬುವ ಸದ್ದಿನ ಅನುಭವ ನಿಮಗೆ ಖಂಡಿತ ಆಗುತ್ತೆ. ಹಾಗಾದರೆ ವೈದ್ಯರು ನಮ್ಮ ಹೃದಯ ಬಡಿತವನ್ನು ಹೇಗೆ ಪರೀಕ್ಷಿಸ್ತಾರೆ? ನೀವು ಅದನ್ನು ಯಾವಾಗಾದರೂ ನೋಡಿದ್ದೀರಾ? ಅದನ್ನು ಸ್ಟೆಥೋಸ್ಕೋಪ್ ಅಂತ ಹೇಳ್ತಾರೆ. ಇದು ನಮ್ಮ ಹೃದಯ ಬಡಿತವನ್ನು ತಿಳಿದುಕೊಳ್ಳಲು ವೈದ್ಯರು ಬಳಸುವ ಉಪಕರಣ. ಜೀರ್ಣಕ್ರಿಯೆ. ಪ್ರತಿದಿನ ನಾವು ಊಟ ಮಾಡುವ ಆಹಾರ ಎಲ್ಲಿಗೆ ಹೋಗುತ್ತದೆ, ಅದು ಯಾವ ಭಾಗಕ್ಕೆ ಹೋಗುತ್ತದೆ ಎನ್ನುವುದು ನಮಗೆ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರ್ಬೋದು. ನಾವು ಸೇವಿಸಿದ ಆಹಾರ ಬಾಯಿಯ ಮೂಲಕ ಅಂಗದಿಂದ ಅಂಗಕ್ಕೆ ಸಾಗುತ್ತದೆ. ಈ ಅಂಗಗಳು ಯಾವುದೆಂದರೆ ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಮಲದ್ವಾರ. ಪುಟ ಸಂಖ್ಯೆ 122 ಗಮನಿಸಿ. ಅಲ್ಲಿ ಕೇಳಲಾದ ಪ್ರಶ್ನೆಗಳ ಉತ್ತರವನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಹಲ್ಲುಗಳು. ಬಾಯಿಯ ಮೂಲಕ ನಾವು ಸೇವಿಸಿದಂತಹ ಆಹಾರವನ್ನು ಹಲ್ಲುಗಳು ಅಗಿದು ಸಣ್ಣ ಕಣಗಳನ್ನಾಗಿ ಮಾಡುತ್ತವೆ. ಇನ್ನು ನಮ್ಮ ಬಾಯಿಯಲ್ಲಿ ಮೆತ್ತಗಾದ ಆಹಾರ ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ. ಜಠರ. ಈ ಜಠರದಲ್ಲಿ ಆಹಾರವು ಬಹಳಷ್ಟು ಜೀರ್ಣವಾಗುತ್ತದೆ. ಆಹಾರವು ಜಠರದಲ್ಲಿ ಸುಮಾರು 3 ಗಂಟೆಗಳ ಕಾಲ ಇರುತ್ತದೆ. ಸಣ್ಣ ಕರಳು. ಆಹಾರವು ಸಣ್ಣ ಕರುಳಿಗೆ ಹೋಗಿ ಇನ್ನಷ್ಟು ಜೀರ್ಣವಾಗುತ್ತದೆ. ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಮೂಲಕ ರಕ್ತದಲ್ಲಿ ಸೇರಿ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ದೊಡ್ಡ ಕರಳು. ಜೀರ್ಣವಾಗದ ಆಹಾರ ದೊಡ್ಡ ಕರುಳನ್ನು ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಗೆ ಹೋಗುತ್ತದೆ. ಇನ್ನು ಜೀರ್ಣಕ್ರಿಯೆ ಎಂದರೆ
ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವುದೇ ಜೀರ್ಣಕ್ರಿಯೆ. ಈ ಆಟವನ್ನು ನಿಮ್ಮಲ್ಲಿ ಆಡಿ. ದೇಹದ ಅಂಗಗಳ ಹೆಸರು ಬರೆದು ಡಬ್ಬಿಯಲ್ಲಿ ಹಾಕಿ. ಗೆಳೆಯ ಗೆಳತಿಯರಿಗೆ ಡಬ್ಬಿಯಿಂದ ಒಂದೊಂದು ಚೀಟಿ ತೆಗೆದುಕೊಳ್ಳಲು ಹೇಳಿ. ಅದರಲ್ಲಿ ಬರೆದಿರುವ ಅಂಗದ ಒಂದು ಕಾರ್ಯವನ್ನು ಹೇಳಲು ತಿಳಿಸಿ. ಆಟವನ್ನು ಪುನರಾವರ್ತಿಸಿ. ಅಗತ್ಯವಿದ್ದಲ್ಲಿ ಶಿಕ್ಷಕರ ನೆರವನ್ನು ಪಡೆಯಿರಿ. ಉತ್ತಮ ಆಹಾರ ಅಭ್ಯಾಸಗಳು. ಹೊರಗಿನಿಂದ ಮನೆಗೆ ಬಂದ ಮೇಲೆ ಕೈಕಾಲು ತೊಳೆಯಬೇಕು. ಊಟದ ಮುನ್ನ ನಂತರ ಕೈಬಾಯಿ ತೊಳೆಯಬೇಕು. ನಾರು ಪದಾರ್ಥಗಳಿರುವ ಆಹಾರ ಸೇವಿಸಿ. ಶುಚಿಯಾದ ಮತ್ತು ಆರೋಗ್ಯಕರ ಆಹಾರ ಸೇವಿಸಬೇಕು. ಆಹಾರವನ್ನು ನಿಧಾನವಾಗಿ ಚೆನ್ನಾಗಿ ಅಗೆದು ಸೇವಿಸುವುದು ಉತ್ತಮ. ಊಟದ ನಂತರ ಹಲ್ಲು, ಬಾಯಿ, ನಾಲಿಗೆ ಶುಚಿಗೊಳಿಸಬೇಕು. ಪಠ್ಯ ಚಟುವಟಿಕೆ. ಪುಟ ಸಂಖ್ಯೆ 124ರಿಂದ 125 ಗಮನಿಸಿ. ಅಲ್ಲಿ ಕೇಳಲಾದ ಅಂಗದ ಕೆಲಸವನ್ನು ಮುಂದೆ ತೋರಿಸಿದ ಸ್ಥಳದಲ್ಲಿ ಬರೆಯಿರಿ. ವಿಸರ್ಜನಾ ಕ್ರಿಯೆ. ವಿಸರ್ಜನಾ ಕ್ರಿಯೆಯಲ್ಲಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರ ವಿಸರ್ಜನಾ ನಾಳ, ಮಲದ್ವಾರಗಳು ಒಳಗೊಂಡಿರುತ್ತದೆ. ವಿಸರ್ಜನಾ ಕ್ರಿಯೆ. ದೇಹಕ್ಕೆ ಬೇಡವಾದ ವಸ್ತುಗಳು ಜೀರ್ಣಕ್ರಿಯೆ ಮುಂತಾದ ಕ್ರಿಯೆಗಳಿಂದ ದೇಹದ ನಾನಾ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಅವೇ ಕಶ್ಮಲಗಳು. ಕಶ್ಮಲಗಳು ದೇಹವು ಚರ್ಮ, ಶ್ವಾಸಕೋಶ ಮತ್ತು ಮೂತ್ರಪಿಂಡಗಳ ಮೂಲಕ ಹೊರಹಾಕುತ್ತದೆ. ನಮ್ಮ ಮೂತ್ರಪಿಂಡಗಳು ನಮ್ಮ ದೇಹದ ಮುಖ್ಯ ವಿಸರ್ಜನಾಂಗಗಳಾಗಿವೆ. ಕಿಬ್ಬೊಟ್ಟೆಯ ಒಳಗಡೆ ಬೆನ್ನುಮೂಳೆಯ 2 ಪಕ್ಕಗಳಲ್ಲಿ ಒಂದು ಜೊತೆ ಮೂತ್ರಪಿಂಡಗಳಿವೆ. ಮೂತ್ರಪಿಂಡಗಳು ರಕ್ತ ಶುದ್ಧಿ ಮಾಡುತ್ತದೆ. ಪುಟ ಸಂಖ್ಯೆ 126 ಗಮನಿಸಿ. ಅಲ್ಲಿ ಕೇಳಲಾದ ವಿಸರ್ಜನಾ ಕ್ರಿಯೆಯ ಭಾಗಗಳನ್ನು ಖಾಲಿ ಜಾಗದಲ್ಲಿ ಭರ್ತಿ ಮಾಡಿ. ಇವುಗಳನ್ನು ಓದಿ ತಿಳಿಯಿರಿ. ನಿಗದಿತ ಸಮಯಕ್ಕೆ ಆಹಾರ ಸೇವನೆ, ಮಲಮೂತ್ರ ವಿಸರ್ಜನೆ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪ್ರತಿದಿನ ಆಟ ಆಡು, ವ್ಯಾಯಾಮ ಮಾಡು. ಸಾಕಷ್ಟು ನಡೆಯುವ ಅಭ್ಯಾಸ ಮಾಡಿರಿ. ಆಹಾರವನ್ನು ಹಿತಮಿತವಾಗಿ ಸೇವಿಸಿ. ಕರಿದ ಸಿಹಿ ಆಹಾರ ತಿನ್ನಬೇಡಿ. ಅಂದರೆ ಹೊರಗಿನಿಂದ ತಂದಂಥ ಆಹಾರಗಳು ಮತ್ತು ಎಣ್ಣೆಯಿಂದ ಕರಿದಂಥ ಆಹಾರನ ತಿನ್ನಬೇಡಿ. ಪ್ರತಿದಿನ ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿ. ನಿಮಗಿದು ಗೊತ್ತೇ? ನಮ್ಮ ದೇಹದಲ್ಲಿ 206 ಮೂಳೆಗಳಿವೆ. 600ಕ್ಕೂ ಹೆಚ್ಚಿನ ಕೀಲುಗಳಿವೆ. ಸಣ್ಣ ಕರಳು 21 ಅಡಿ ಉದ್ದವಿರುತ್ತದೆ. ಅದು ಸುರುಳಿಯಾಗಿ ಇದೆ. ನಮ್ಮ ಹೃದಯ ನಿಮಿಷಕ್ಕೆ 70 ಸಲ ಬಡಿಯುತ್ತದೆ. ದಿನಕ್ಕೆ 1,00,000 ಸಲ ಬಡಿಯುತ್ತದೆ. ಶ್ವಾಸಕೋಶಗಳಲ್ಲಿ ಸುಮಾರು 3 ಲೀಟರ್ ಗಾಳಿ ತುಂಬಬಹುದು. ಮಾನವನ ದೇಹದಲ್ಲಿ ಸುಮಾರು 5.5 ಲೀಟರ್ ಗಾಳಿ ತುಂಬಬಹುದು. ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಇದಕ್ಕೆ 4ರಿಂದ 5 ವಾರಗಳು ಬೇಕು. ಮುಖ್ಯ ಪದಗಳು. ಜ್ಞಾನೇಂದ್ರಿಯಗಳು: ಗ್ರಹಿಸುವುದು, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಸೀನುವಾಗ, ರಕ್ತನಾಳ, ಅನ್ನನಾಳ, ವ್ಯಾಯಾಮ, ಜಠರ, ವಿಸರ್ಜನೆ, ರೋಗ, ಕಶ್ಮಲ. ಈ ಪಾಠದ ಸಾರಾಂಶ: ಅದ್ಭುತ ಯಂತ್ರ ದೇಹದ ಬಗ್ಗೆ ಸಂಪೂರ್ಣ ಮಾಹಿತಿ. ಯಂತ್ರದಂತೆ ಕೆಲಸ ಮಾಡುವ ಅಂಗಗಳ ಕುರಿತು ತಿಳುವಳಿಕೆ. ಉತ್ತಮ ಆರೋಗ್ಯದ ಅಭ್ಯಾಸಗಳನ್ನು ಅರಿಯುವುದು. ಅಭ್ಯಾಸದ ಪ್ರಶ್ನೆಗಳು. ಬನ್ನಿ, ಹಾಗಾದರೆ ನಾವು ಈ ಪಾಠದಲ್ಲಿ ಎಷ್ಟು ತಿಳಿದುಕೊಂಡಿದ್ದೇವೆ ಎಂಬುದನ್ನು ಅರಿಯೋಣ. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ.
ಕಣ್ಣಿನ ಪ್ರಮುಖ ಕಾರ್ಯವೇನು? ವಸ್ತುಗಳನ್ನು ನೋಡುವುದು. ಎರಡನೇ ಪ್ರಶ್ನೆ, ಮೂಳೆಗಳು ಮತ್ತು ಮಾಂಸಖಂಡಗಳು ನಮ್ಮ ದೇಹಕ್ಕೆ ಏನು ಕೊಟ್ಟಿದೆ? ಉತ್ತರ, ಆಕಾರ ಮತ್ತು ರೂಪವನ್ನು ಕೊಟ್ಟಿವೆ. ಮೂರನೇ ಪ್ರಶ್ನೆ, ರುಚಿ ಸವಿಯುವ ಅಂಗ ಯಾವುವು? ಅದಕ್ಕೆ ಉತ್ತರ, ನಾಲಿಗೆ. ನಾಲ್ಕನೇ ಪ್ರಶ್ನೆ, ರಕ್ತದ ಬಣ್ಣವೇನು? ಉತ್ತರ, ಕೆಂಪು. 5. ಮೆತ್ತಗಾದ ಆಹಾರ ಅನ್ನನಾಳದ ಮೂಲಕ ಎಲ್ಲಿಗೆ ಸೇರುತ್ತದೆ? ಉತ್ತರ, ಜಠರ.